ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಟಿವಾ ರಿಸ್ಟೋರೇಷನ್ಗೆ ಬಂದೀವಿ. ಇಲ್ಲಿ ಮ್ಯಾಕ್ಸ್ ಆಟೋ ಸರ್ವಿಸ್ ಸ್ಟೇಷನ್ ಅಂತದ ನವನಗರದಾಗ. ಸೊ ಪೂರ್ತಿ ಈ ಥರ ಆಗ್ಯದ ನೋಡ್ಬೋದು. ಆಲ್ಮೋಸ್ಟ್ 10 ಇಯರ್ ಓಲ್ಡ್ ಅದ ವೆಹಿಕಲ್. ಸ್ವಲ್ಪ ಡೆಂಟ್ಸ್ ಅದೆಲ್ಲ ರೀಪೇಂಟ್ ಮಾಡಿ ರಿಸ್ಟೋರ್ ಮಾಡೋ ಪ್ಲ್ಯಾನ್ ಅದ. ಸೊ ಇದು ಬಿಫೋರ್ ವಾಕ್ ಅರೌಂಡ್. ಇಲ್ಲಿ ಹನೀಫ್ ಅಂತಿದ್ದಾರೆ, ಅವರು ಈ ಪ್ರೊಪ್ರೈಟ್ರಿ ಶಾಪದ್ದು. ಸೊ ಎಷ್ಟು ದಿವಸ ಆಗ್ತದೆ ರೀ ಹನೀಫ್ ಅವರ ಮಾಡಲಿಕ್ಕೆ? ಒಂದು 10-12 ದಿವಸ ಆಗ್ತದೆ. ಪೂರ್ತಿ ರಿಸ್ಟೋರ್ ಆಗ್ತದೆ ಈ ಥರ ನೀವೆಲ್ಲ ಮಾಡಿರಿ ಹಿಂದಕ್ಕೆ? ಹಾಂ, ಮಾಡಿವ್ರಿ. ಓಕೆ, ಚಾನಲ್ ಚೆಕ್ ಮಾಡ್ಬೋದು. ಓಕೆ. ಇವರು ಮ್ಯಾಕ್ಸ್ ಕಸ್ಟಮ್ ಬೈಕರ್ಸ್ ಅಂತೇಳಿ ಇವ್ರ ಚಾನಲ್ ಅದ. ಸೊ ಚೆಕ್ಔಟ್ ಮಾಡಿರಿ, ಭಾಳಷ್ಟು ರಿಸ್ಟೋರ್ ಮಾಡ್ಯಾರ ಗಾಡಿ. ಸೊ ಇವ್ರ ಕಡೆ ಬಿಟ್ಟು ಹೊಂಟೀವಿ. ಆಫ್ಟರ್ 7 days ಐ ಶೋ ಯು ಅ ಫೈನಲ್ ರಿಸಲ್ಟ್. ಸೊ ಆ್ಯಕ್ಟಿವಾ ರಿಸ್ಟೋರೇಷನ್ಗೆ ಕೊಟ್ಟಿದ್ವಿ, ಕಲೆಕ್ಟ್ ಮಾಡ್ಲಿಕ್ಕೆ ಬಂದೀವಿ. ಈ ಕಾಳಿದಾಸ್ ಸರ್ಕಲ್ ಕಡೆ ಇದ್ದೀವಿ. ಇಲ್ಲೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಎಷ್ಟೊಂದು 22 ದಿವಸ ಆಗಿರ್ಬೋದು. ಸ್ಕ್ರೀನ್ ಕಾಣಿಸ್ಲಿಕ್ಕತ್ತದ ಈಗ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಆಗಿದೆ. ಇಲ್ಲೇ ಬಾಗಲಕೋಟದಾಗ ಸೆಕ್ಟರ್ ನಂಬರ್ 4 ಮ್ಯಾಕ್ಸ್ ಬೈಕರ್ಸ್ ಅಂತದ, ಅವ್ರ ಕಡೆ ಕೊಟ್ಟಿದ್ವಿ. ಅದರ ಗ್ಯಾರೇಜ್ ಓನರ್ ಇಲ್ಲೇ ಇದ್ದಾರೆ ನಮ್ಮ ಜೊತೆ, ಹನೀಫ್ ಅವ್ರ. ಸ್ವಲ್ಪ ಡಿಲೇ ಆಯ್ತು, ಅದು ಬಿಟ್ಟರೆ ಕೆಲಸ ಎಲ್ಲ ಚಲೋ ಕಾಣಿಸ್ಲಿಕ್ಕತ್ತದ. ಇನ್ನೊಂದು 2 ದಿವಸ ಹೊಡೆದ ನಿಮಗೆ ಮೆಕ್ಯಾನಿಕಲ್ ಕೆಲಸನೂ ಹೆಂಗಾಗಿದೆ ಅಂತ ಹೇಳ್ತೀನಿ. ಬಟ್ ಪೇಂಟ್ ಎಲ್ಲ ಚಲೋ ಆಗಿದೆ ರೀ. ಆಮೇಲೆ ಬಾಕಿ ಎಲ್ಲ ಕೆಲಸನೂ ಚಲೋ ಆಗಿದೆ. ಸ್ವಲ್ಪ ಒಂದೇ ಫೀಡ್ಬ್ಯಾಕ್ ಅಂದ್ರೆ ಲೇಟ್ ಆಗಿದೆ. ಕಮಿಟೆಡ್ ಪ್ರಕಾರ ನೆಕ್ಸ್ಟ್ ಟೈಮ್ ಕೊಟ್ಟರೆ ಇನ್ನೂ ಸರ್ವಿಸ್ ಚಲೋ ಆಗ್ತದೆ ಅಂತ ಹೇಳ್ತೀವಿ. ಸೊ ಎಸ್, ಟ್ರೈ ಮಾಡ್ಬೋದು ನೀವು. ಇಲ್ಲಿ ಕೊಟ್ಟ ಒಂದು 10 ಇಯರ್ ಓಲ್ಡ್ ಆ್ಯಕ್ಟಿವಾ ಇದೆ. 2014ದಾಗ ತೊಗೊಂಡಿದ್ವಿ. ಇದು ಸ್ವಲ್ಪ ಮಳೆಗೆ ಅದು ರಸ್ಟ್ ಎಲ್ಲ ಆಗಿತ್ತು. ಈಗ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಕಾಣಿಸ್ಲಿಕ್ಕತ್ತದ. ಅಪಾರ್ಟ್ ಫ್ರಮ್ ದ ಫ್ಯಾಕ್ಟ್ ದಟ್ ಇದು ಹಳೆ ಮಾಡೆಲ್ ಅದ, ಬಟ್ ಪೇಂಟಿಂಗ್ ಎಲ್ಲ ಚಲೋ ಆಗ್ಯದ ಕೆಲಸ. ಸೊ ಇನ್ನೊಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೋತೀನಿ ನೋಡಕ್ಕಂತ್ರಿ, ಬಿಫೋರ್ ಆ್ಯಂಡ್ ಆಫ್ಟರ್. ಪರ್ಫೆಕ್ಟ್ ಇತ್ತು. ಈಗೂ ನಮ್ಮ ಅಣ್ಣ ಟ್ರೈಲ್ ನೋಡ್ಲಿಕ್ಕತ್ತಾರ. ಸೊ ಲುಕ್ಸ್ ಪರ್ಫೆಕ್ಟ್. ಇದು ಕಾಸ್ಟ್ ಎಷ್ಟಾತ, ಇಸ್ ಇಟ್ ವರ್ತ್ ರಿಸ್ಟೋರೇಷನ್, ಅದೆಲ್ಲ ಡಿಸ್ಕ್ರಿಪ್ಷನ್ದಾಗ ಅಥವಾ ವಿಡಿಯೋದ ಎಂಡಿಗೆ ಕೊಡ್ತೀನಂತ. ನೀವು ಟ್ರೈ ಮಾಡ್ಬೋದು. ಇಸ್ ಇಟ್ ರಿಯಲಿ ವರ್ತ್? ಅದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ ಬೈಕ್ ಜೋಡಿ. ನಮಗದು ಭಾಳ ಇತ್ತು, ಅದ್ರ ಸಂಬಂಧ ರಿಸ್ಟೋರ್ ಮಾಡಿದ್ವಿ. ಅದ್ರ ಕಾಸ್ಟ್ ಅನಾಲಿಸಿಸ್ ನೋಡಿ ನೀವು ಡಿಸಿಷನ್ ತೊಗೊರಿ. ಇಲ್ಲೇ ಸೆಕ್ಟರ್ ನಂಬರ್ದಾಗ ಯಶ್ ಕುಷನ್ ವರ್ಕ್ಸ್ ಅಂತದ. ಸೀಟ್ ಕವರ್ ಒಂದು ಪೆಂಡಿಂಗ್ ಇತ್ತು, ಅದೊಂದು ಮಾಡಿಸ್ಬೇಕಂತ ಹೇಳಿ ಇವ್ರ ಕಡೆನೇ ಕೊಟ್ಟಿವಿ. ಆಸ್ ಯು ಕ್ಯಾನ್ ಸಿ ಫಿಟ್ಟಿಂಗ್ ಆಗ್ಲಿಕ್ಕತ್ತದ. ಅದಷ್ಟು ಕೆಲಸ ಬಾಕಿ ಅದ. ಆಮೇಲೆ ನಂಬರ್ ಪ್ಲೇಟ್ ಒಂದು ಎಂಬಾಸ್ಟ್ ಮಾಡಿಸ್ಬೇಕಂತದ. ಹೊಸ ಟೈಪು ಅನ್ನಿಸ್ತದ, ಪ್ಲಸ್ RTO ಪ್ರಿಸ್ಕ್ರೈಬ್ಡ್ ಅದ. ಅದೊಂದು ಮಾಡಿದ್ರೆ ಫುಲ್ ಚಕಾಚಕ್ ಗಾಡಿ ಹೊಸದು.
ನಿಮ್ಗೆಲ್ಲರಿಗೂ ಈ ವಿಡಿಯೋ ಶೇರ್ ಅದು ಅನ್ಕೋತೀನಿ. ನಮ್ಮದು ರಿಸ್ಟೋರೇಷನ್ ಅದ ಇದಕ್ಕೆ ಟೋಟಲ್ ಎಕ್ಸ್ಪೆನ್ಸ್ ಒಂದು 10K ತನಕ ಬಂತು. ಬಟ್ ಇದು ಎಲ್ಲರಿಗೂ ಸೂಟೇಬಲ್ ಆಗ್ತದೆ ಅಥವಾ ಅನ್ವಯಿಸ್ ಅಂತ ಗೊತ್ತಿಲ್ಲ ನಂಗೆ. ನಮ್ದು ಆ್ಯಕ್ಚುಲಿ ಇಂಜನ್ ಭಾಳ ಚಲೋ ಇತ್ತು, ಸ್ವಲ್ಪ ಇಟ್ಟು ಕೆಟ್ಟಂಗಾಗಿತ್ತು, ರಸ್ಟ್ ಅದೆಲ್ಲ ಆಗಿತ್ತು. ಬಟ್ ಇಂಜನ್ ವಾಸ್ ಇನ್ ಮೆಂಟ್ ಕಂಡೀಷನ್. ಸೊ ವಿ ಥಾಟ್ ಇನ್ಸ್ಟೆಡ್ ಆಫ್ ಬೈಯಿಂಗ್ ಎ ನ್ಯೂ ಒನ್ ವಿಚ್ ಕಾಸ್ಟ್ ಆಲ್ಮೋಸ್ಟ್ ಮೋರ್ ದೆನ್ 1 lakh, ವಿಲ್ ರಿಸ್ಟೋರ್ ಇಟ್. ಅದ್ರ ಜೊತೆಗೆ ನಮ್ದು ಹಳೆ ಗಾಡಿ ಇಟ್ಟಂಗೂ ಆಮೇಲೆ ಅದು ಏನೋ ಇಮೋಷ್ನಲಿ ಕನೆಕ್ಟೆಡ್ ಅನ್ನಿಸ್ತದೆ, ಹಂಗಂತ ರಿಸ್ಟೋರ್ ಮಾಡಿದ್ವಿ. ಸೊ ನೀವು ಡಿಸೈಡ್ ಮಾಡ್ಬೋದು, ನಿಮಗೆ ಇಂಜನ್ ಚಲೋ ಇತ್ತು ರಿಸ್ಟೋರ್ ಮಾಡ್ಬೇಕು ಅನ್ನಿಸ್ತಂದ್ರೆ ಮಾಡ್ಬೋದು, ಇದು ಪ್ರೈಸ್ ಎಕ್ಸ್ಪೆನ್ಸಸ್ ನೋಡಿ. ಆಮೇಲೆ ಪೇಂಟ್ ಕ್ವಾಲಿಟಿ ಏನು ಅಷ್ಟೇನು 100ಕ್ಕೆ 100 ಅಂತೇನಿಲ್ಲ. ನ್ಯೂ ಟೈಪ್ ಆಫ್ ವ್ಲಾಗ್ ನಿಮಗೆ ಶೇರ್ ಅದು ಅನ್ಕೋತೀನಿ. ಪ್ಲೀಸ್ ಕಮೆಂಟ್ ಡೌನ್ ಬಿಲೋ ಯುವರ್ ಥಾಟ್ಸ್ ಸೊ ದ್ಯಾಟ್ ಐ ಗೆಟ್ ಟು ನೋ ವಾಟ್ ಯು ಥಿಂಕ್ ಆಫ್ ದಿ ವಿಡಿಯೋ. ಆಲ್ಸೋ ಈ ಫೀಡ್ಬ್ಯಾಕ್ ನಂಗೆ ಮ್ಯಾಟ್ರ್ ಆಗ್ತದೆ ನೆಕ್ಸ್ಟ್ ವೀಡಿಯೋಸ್ ಬರಲಿಕ್ಕೆ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.